ಈಗಾಗಲೇ ಈ ವರ್ಷಕ್ಕೆ ಎಷ್ಟು ಖರೀದಿ ಮಾಡಿದ್ದೀರಿ? ಈ ವರ್ಷದ ಕೋಟಾದಲ್ಲಿ ಎಷ್ಟಿದೆ ಹೇಳಿ ಸಾಹೇಬ್ರಿಗೆ, ಎಷ್ಟು ಖರೀದಿ ಮಾಡಬೇಕು? ಇಲ್ಲಿ ಕೊಂಡ್ಕೋಬೇಕಾದ್ರೂ ರೈತರ ಮೋಸ, ಮಾರಬೇಕಾದ್ರೂ ಕಸ್ಟಮರ್ಸ್ ಮೋಸ. ಅಲ್ಲಿ 50 ಬ್ಯಾಗ್ ಮೇಲೆ ಹಾಕಿತ್ತು, ಯಾವ ನೋಡಲ್ಲ. ಅಲ್ಲಿ 45 ಇತ್ತು, 49 ಇತ್ತು. ನಾನು ನೋಡಲ್ಲ, ಎತ್ಕೊಂಡು ಹಾಕಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದು ವೇಯಿಂಗ್ ಮಿಷಿನ್ ಎಷ್ಟು ಸಾಧ್ಯ ನೋಡಿ, ದೇವರೇ ಕಾಪಾಡ್ತೀನಿ. ನೋಡ್ತೀನಿ, ನಾವು ಅಲ್ಲೇ ಬರ್ತೀನಿ. ಇವಾಗ ಎಷ್ಟು ಸಾವಿರ ಮಾಡ್ತೀಯ? 3 ಸಪ್ರೇಟ್ ಕ್ಯೂ ಇರಬೇಕು. ಹೆಣ್ಮಕ್ಳಿಗೊಂದು, ಗಂಡು ಮಕ್ಳಿಗೊಂದು, ಪಿಸ್ತಾರ ಹಿಡ್ಕೊಂಡು ವಯಸ್ಸಾದವ್ರಿಗೆ ಒಂದು ಕ್ಯೂ. ಇವಾಗ ಇಮ್ಲೆಟ್ ಹಾಕ್ಬೇಕು, ಇಲ್ಲಿ ಕುಡಿಯೋಕೆ ನೀರು ಇರಬೇಕು. ಟಾಯ್ಲೆಟ್ಸ್ ಎಲ್ಲಿದೆ? ಇಲ್ಲಿ ಹೆಂಗೆ ಹೋಗ್ಬೇಕಾ? ಎಮರ್ಜೆನ್ಸಿಗೆ ರೋಡಲ್ಲಿ ಹೋಗೋಕ್ಕಾಗುತ್ತಾ? ಗಂಡು ಮಕ್ಳು ಪರ ಕಾಂಪೌಂಡ್ ಅರ್ಧ ಹೋಗ್ತಾರೆ, ಹೆಣ್ಮಕ್ಳು ಹೆಂಗೆ ಹೋಗ್ಬೇಕು? ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಕೋಟಿ ಗಟ್ಟಲೆ ದುಡ್ಡು ಬರ್ತಲ್ಲ ಅದರಿಂದ ನಿಮಗೆ ಹೇಳ್ರಿ. ಸಪ್ರೇಟ್ ಹೆಣ್ಮಕ್ಳು ಟಾಯ್ಲೆಟು, ಗಂಡು ಮಕ್ಳು ಟಾಯ್ಲೆಟು, 3 ಸಪ್ರೇಟ್ ಕ್ಯೂ. ನಾನು ಮತ್ತೆ 3 ಸಪ್ರೇಟ್ ಬರ್ತೀನಿ. ಸಪ್ರೇಟ್ ಕ್ಯೂ, ನೀರು. ಈ 4 ಪಾಯಿಂಟ್ ಸಂಪರ್ಕ ಬೇಕಂದ್ರೆ ಪ್ರಾಬ್ಲಮ್ ಇದೆ ಅಂದ್ರೆ ಹೇಳಕ್ಕ ಇದು ನಮ್ಮಮ್ಮ ನಮ್ಮಮ್ಮ ತರ ಇದ್ದಾನೆ. ಅವ್ರು ಎಮರ್ಜೆನ್ಸಿ ಆದ್ರೆ ಸೂಡಾಗಿದ್ದದ್ದು ಎಲ್ಲಿ ಹೋಗ್ಬೇಕ? ಹೆಣ್ಮಕ್ಳೆಲ್ಲ ಸ್ವಲ್ಪ ಮಾರಾಟ ನಿಂತ್ಕೊಂಡ್ರೆ ಪರವಾಗಿಲ್ಲ. ಹೆಣ್ಮಕ್ಳು ಹೆಂಗ್ ಹೋಗ್ಬೇಕು? ಇದು ನಮ್ಮ ಸ್ವಾತಂತ್ರ್ಯ ಅಲ್ಲ, ನಾವು ಕೊಟ್ಟೋದು ಅವ್ರ ಸ್ವಾತಂತ್ರ್ಯ. ನಿಮ್ಮನ್ನು ಬೆಳೆಸಿ ಊಟ ಹಾಕಿದ್ದಕ್ಕೆ ಇದು ಕರ್ಮ ಅಲ್ವಾ? ಇಮ್ಮಿಡಿಯೇಟ್ ಆಗಬೇಕು. 2 ಟಾಯ್ಲೆಟ್ ಸಪ್ರೇಟ್ ಇಮ್ಮಿಡಿಯೇಟ್ ಆಗ್ಬೇಕು. 3 ದಿವಸ ಆಗ್ಬೇಕಿದು. ಇಲ್ಲಿ ಬೇಕಾದ ಜಾಗ ಇದೆಯಲ್ಲ. ಏನ್ರಿ ಮಾನವತೆ ಇಲ್ಲ ನಿಮ್ಗೆಲ್ಲ? ಹಾ ಬರ್ಕೋದು ಅವನಷ್ಟು ಬರ್ಕೋ.